ಗದಗ ನಗರದ ಬಾಲ್ ಗಂಗಾಧರ್ ತಿಲಕ್ ಏನು ಉದ್ಯಾನವನ ಇದೆ, ಈ ಒಂದು ಉದ್ಯಾನವನಕ್ಕೆ ಮದ್ಯಪ್ರಿಯರುಗಳ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಭಗತ್ ಸಿಂಗ್ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿವಾಗ ಏನು ಉದ್ಯಾನವನ ಇದೆ ಅಲ್ಲೇ ಇದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಸ್ಥಳಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬಾಲ್ ಗಂಗಾಧರ್ ತಿಲಕ್ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ಜನರು ಕೂಡ ಈ ಒಂದು ಉದ್ಯಾನವನಕ್ಕೆ ಬರೋದು ಹೋಗೋದು ಮಾಡ್ತಾರೆ. ಆದರೆ ಈ ಒಂದು ಉದ್ಯಾನವನದ ಅಕ್ಕಪಕ್ಕದಲ್ಲಿ ಸುಮಾರು 3 ಬಾರ್ಗಳಿದ್ದಾವೆ. 3 ಬಾರ್ಗಳು ಇರೋದರಿಂದ ಇಲ್ಲಿ ಏನು ಮದ್ಯಪ್ರಿಯರು ಇರ್ತಾರೆ. ಬಾರ್ಗಳಿಂದ ಮದ್ಯವನ್ನು ತೆಗೆದುಕೊಂಡು ಬಂದು ಇದೇ ಒಂದು ಪಾರ್ಕ್ನಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸ್ಥಳೀಯರಿಗೆ ಕೂಡ ಸಾಕಷ್ಟು ಈ ಒಂದು ಇರುಸು ಮುರುಸು ಉಂಟಾಗ್ತಾ ಇದೆ. ಯಾಕಂತಂದರೆ ಈ ಒಂದು ಉದ್ಯಾನವನದಲ್ಲಿ ಈಶ್ವರ ದೇವಸ್ಥಾನ ಇದೆ. ಅದೇ ರೀತಿಯಾಗಿ ನವರಾತ್ರಿ ಅಂಗವಾಗಿ ಬನ್ನಿ ಮಹಾಕಾಳಿ ದೇವಸ್ಥಾನವೂ ಕೂಡ ಇದೆ. ಹೀಗಾಗಿ ಪ್ರತಿನಿತ್ಯ ಈ ಒಂದು ದೇವಸ್ಥಾನಕ್ಕೆ ಜನರು ಬರ್ತಾರೆ. ಆದರೆ ಅಕ್ಕಪಕ್ಕದಲ್ಲಿ ಬಾರ್ಗಳಿರೋದರಿಂದ ಜನರು ಮದ್ಯ ಸೇವನೆ ಮಾಡಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ದೇವಸ್ಥಾನದ ಪಕ್ಕದಿಂದ ಕೇವಲ 100 ಮೀಟರ್ ಒಳಗಡೆನೆ ಕೂಡ ಏನು ವೈನ್ ಇದೆ. ಈ ಒಂದು ವೈನ್ಲಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದೇ ಭಾಗದಲ್ಲಿ ನೋಡ್ತಾ ಇರ್ಬೋದು, ಈ ಪಕ್ಕದಲ್ಲಿನೂ ಕೂಡ ಇಲ್ಲಿ 2 ಬಾರ್ಗಳಿದ್ದಾವೆ. ಹೀಗಾಗಿ ಈ ಸ್ಥಳೀಯರಿಗೆ ಕೂಡ ಸಾಕಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ. ನಮಗೆ ಈ ಬಾರ್ಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಕೂಡ ಹೋಗಲು ಆಗ್ತಾ ಇಲ್ಲ ಅಂಥೇಳಿ. ಅದೇ ರೀತಿಯಾಗಿ ಉದ್ಯಾನವನ ಇರೋದರಿಂದ ವಯೋವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮಹಿಳೆಯರು ಕೂಡ ಉದ್ಯಾನವನಕ್ಕೆ ಬರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಉದ್ಯಾನವನದಲ್ಲಿ ಸಾಕಷ್ಟು ಜನರು ಬಂದು ಮದ್ಯ ಸೇವನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಬಾರ್ನಲ್ಲಿ ಸ್ಥಳಾವಕಾಶ ಇದ್ದರೂ ಕೂಡ ಹೊರಗಡೆ ಈ ಡ್ರಿಂಕ್ಸ್ ಮಾಡಲು ಇವರು ಕೊಡ್ತಾ ಇದ್ದಾರೆ. ಹೀಗಾಗಿ ಉದ್ಯಾನವನದಲ್ಲಿ ಸಾಕಷ್ಟು ಜನರು ಬಂದು ಮದ್ಯಪಾನ ಸೇವನೆ ಮಾಡ್ತಾ ಇರೋದರಿಂದ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಉದ್ಯಾನವನದಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಸೇವನೆ ಮಾಡಲು ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಭಗತ್ ಸಿಂಗ್ ಸಂಘಟನೆ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಅಬಕಾರಿ ಇಲಾಖೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ನಗರದ ಬಾಲ್ ಗಂಗಾಧರ್ ತಿಲಕ್ ಏನು ಉದ್ಯಾನವನ ಇದೆ, ಈ ಒಂದು ಉದ್ಯಾನವನಕ್ಕೆ ಮದ್ಯಪ್ರಿಯರುಗಳ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಭಗತ್ ಸಿಂಗ್ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿವಾಗ ಏನು ಉದ್ಯಾನವನ ಇದೆ ಅಲ್ಲೇ ಇದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಸ್ಥಳಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬಾಲ್ ಗಂಗಾಧರ್ ತಿಲಕ್ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ಜನರು ಕೂಡ ಈ ಒಂದು ಉದ್ಯಾನವನಕ್ಕೆ ಬರೋದು ಹೋಗೋದು ಮಾಡ್ತಾರೆ. ಆದರೆ ಈ ಒಂದು ಉದ್ಯಾನವನದ ಅಕ್ಕಪಕ್ಕದಲ್ಲಿ ಸುಮಾರು 3 ಬಾರ್ಗಳಿದ್ದಾವೆ. 3 ಬಾರ್ಗಳು ಇರೋದರಿಂದ ಇಲ್ಲಿ ಏನು ಮದ್ಯಪ್ರಿಯರು ಇರ್ತಾರೆ. ಬಾರ್ಗಳಿಂದ ಮದ್ಯವನ್ನು ತೆಗೆದುಕೊಂಡು ಬಂದು ಇದೇ ಒಂದು ಪಾರ್ಕ್ನಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸ್ಥಳೀಯರಿಗೆ ಕೂಡ ಸಾಕಷ್ಟು ಈ ಒಂದು ಇರುಸು ಮುರುಸು ಉಂಟಾಗ್ತಾ ಇದೆ. ಯಾಕಂತಂದರೆ ಈ ಒಂದು ಉದ್ಯಾನವನದಲ್ಲಿ ಈಶ್ವರ ದೇವಸ್ಥಾನ ಇದೆ. ಅದೇ ರೀತಿಯಾಗಿ ನವರಾತ್ರಿ ಅಂಗವಾಗಿ ಬನ್ನಿ ಮಹಾಕಾಳಿ ದೇವಸ್ಥಾನವೂ ಕೂಡ ಇದೆ. ಹೀಗಾಗಿ ಪ್ರತಿನಿತ್ಯ ಈ ಒಂದು ದೇವಸ್ಥಾನಕ್ಕೆ ಜನರು ಬರ್ತಾರೆ. ಆದರೆ ಅಕ್ಕಪಕ್ಕದಲ್ಲಿ ಬಾರ್ಗಳಿರೋದರಿಂದ ಜನರು ಮದ್ಯ ಸೇವನೆ ಮಾಡಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ದೇವಸ್ಥಾನದ ಪಕ್ಕದಿಂದ ಕೇವಲ 100 ಮೀಟರ್ ಒಳಗಡೆನೆ ಕೂಡ ಏನು ವೈನ್ ಇದೆ. ಈ ಒಂದು ವೈನ್ಲಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದೇ ಭಾಗದಲ್ಲಿ ನೋಡ್ತಾ ಇರ್ಬೋದು, ಈ ಪಕ್ಕದಲ್ಲಿನೂ ಕೂಡ ಇಲ್ಲಿ 2 ಬಾರ್ಗಳಿದ್ದಾವೆ. ಹೀಗಾಗಿ ಈ ಸ್ಥಳೀಯರಿಗೆ ಕೂಡ ಸಾಕಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ. ನಮಗೆ ಈ ಬಾರ್ಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಕೂಡ ಹೋಗಲು ಆಗ್ತಾ ಇಲ್ಲ ಅಂಥೇಳಿ. ಅದೇ ರೀತಿಯಾಗಿ ಉದ್ಯಾನವನ ಇರೋದರಿಂದ ವಯೋವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮಹಿಳೆಯರು ಕೂಡ ಉದ್ಯಾನವನಕ್ಕೆ ಬರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಉದ್ಯಾನವನದಲ್ಲಿ ಸಾಕಷ್ಟು ಜನರು ಬಂದು ಮದ್ಯ ಸೇವನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಬಾರ್ನಲ್ಲಿ ಸ್ಥಳಾವಕಾಶ ಇದ್ದರೂ ಕೂಡ ಹೊರಗಡೆ ಈ ಡ್ರಿಂಕ್ಸ್ ಮಾಡಲು ಇವರು ಕೊಡ್ತಾ ಇದ್ದಾರೆ. ಹೀಗಾಗಿ ಉದ್ಯಾನವನದಲ್ಲಿ ಸಾಕಷ್ಟು ಜನರು ಬಂದು ಮದ್ಯಪಾನ ಸೇವನೆ ಮಾಡ್ತಾ ಇರೋದರಿಂದ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಉದ್ಯಾನವನದಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಸೇವನೆ ಮಾಡಲು ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಭಗತ್ ಸಿಂಗ್ ಸಂಘಟನೆ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಅಬಕಾರಿ ಇಲಾಖೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ನಗರದ ಬಾಲ್ ಗಂಗಾಧರ್ ತಿಲಕ್ ಏನು ಉದ್ಯಾನವನ ಇದೆ, ಈ ಒಂದು ಉದ್ಯಾನವನಕ್ಕೆ ಮದ್ಯಪ್ರಿಯರುಗಳ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಭಗತ್ ಸಿಂಗ್ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿವಾಗ ಏನು ಉದ್ಯಾನವನ ಇದೆ ಅಲ್ಲೇ ಇದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಸ್ಥಳಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬಾಲ್ ಗಂಗಾಧರ್ ತಿಲಕ್ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ಜನರು ಕೂಡ ಈ ಒಂದು ಉದ್ಯಾನವನಕ್ಕೆ ಬರೋದು ಹೋಗೋದು ಮಾಡ್ತಾರೆ. ಆದರೆ ಈ ಒಂದು ಉದ್ಯಾನವನದ ಅಕ್ಕಪಕ್ಕದಲ್ಲಿ ಸುಮಾರು 3 ಬಾರ್ಗಳಿದ್ದಾವೆ. 3 ಬಾರ್ಗಳು ಇರೋದರಿಂದ ಇಲ್ಲಿ ಏನು ಮದ್ಯಪ್ರಿಯರು ಇರ್ತಾರೆ. ಬಾರ್ಗಳಿಂದ ಮದ್ಯವನ್ನು ತೆಗೆದುಕೊಂಡು ಬಂದು ಇದೇ ಒಂದು ಪಾರ್ಕ್ನಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸ್ಥಳೀಯರಿಗೆ ಕೂಡ ಸಾಕಷ್ಟು ಈ ಒಂದು ಇರುಸು ಮುರುಸು ಉಂಟಾಗ್ತಾ ಇದೆ. ಯಾಕಂತಂದರೆ ಈ ಒಂದು ಉದ್ಯಾನವನದಲ್ಲಿ ಈಶ್ವರ ದೇವಸ್ಥಾನ ಇದೆ. ಅದೇ ರೀತಿಯಾಗಿ ನವರಾತ್ರಿ ಅಂಗವಾಗಿ ಬನ್ನಿ ಮಹಾಕಾಳಿ ದೇವಸ್ಥಾನವೂ ಕೂಡ ಇದೆ. ಹೀಗಾಗಿ ಪ್ರತಿನಿತ್ಯ ಈ ಒಂದು ದೇವಸ್ಥಾನಕ್ಕೆ ಜನರು ಬರ್ತಾರೆ. ಆದರೆ ಅಕ್ಕಪಕ್ಕದಲ್ಲಿ ಬಾರ್ಗಳಿರೋದರಿಂದ
ಜನರು ಮದ್ಯ ಸೇವನೆ ಮಾಡಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ದೇವಸ್ಥಾನದ ಪಕ್ಕದಿಂದ ಕೇವಲ 100 ಮೀಟರ್ ಒಳಗಡೆನೆ ಕೂಡ ಏನು ವೈನ್ ಇದೆ. ಈ ಒಂದು ವೈನ್ಲಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದೇ ಭಾಗದಲ್ಲಿ ನೋಡ್ತಾ ಇರ್ಬೋದು, ಈ ಪಕ್ಕದಲ್ಲಿನೂ ಕೂಡ ಇಲ್ಲಿ 2 ಬಾರ್ಗಳಿದ್ದಾವೆ. ಹೀಗಾಗಿ ಈ ಸ್ಥಳೀಯರಿಗೆ ಕೂಡ ಸಾಕಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ. ನಮಗೆ ಈ ಬಾರ್ಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಕೂಡ ಹೋಗಲು ಆಗ್ತಾ ಇಲ್ಲ ಅಂಥೇಳಿ. ಅದೇ ರೀತಿಯಾಗಿ ಉದ್ಯಾನವನ ಇರೋದರಿಂದ ವಯೋವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮಹಿಳೆಯರು ಕೂಡ ಉದ್ಯಾನವನಕ್ಕೆ ಬರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಉದ್ಯಾನವನದಲ್ಲಿ ಸಾಕಷ್ಟು ಜನರು ಬಂದು ಮದ್ಯ ಸೇವನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಬಾರ್ನಲ್ಲಿ ಸ್ಥಳಾವಕಾಶ ಇದ್ದರೂ ಕೂಡ ಹೊರಗಡೆ ಈ ಡ್ರಿಂಕ್ಸ್ ಮಾಡಲು ಇವರು ಕೊಡ್ತಾ ಇದ್ದಾರೆ. ಹೀಗಾಗಿ ಉದ್ಯಾನವನದಲ್ಲಿ ಸಾಕಷ್ಟು ಜನರು ಬಂದು ಮದ್ಯಪಾನ ಸೇವನೆ ಮಾಡ್ತಾ ಇರೋದರಿಂದ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಉದ್ಯಾನವನದಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಸೇವನೆ ಮಾಡಲು ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಭಗತ್ ಸಿಂಗ್ ಸಂಘಟನೆ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಅಬಕಾರಿ ಇಲಾಖೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ನಗರದ ಬಾಲ್ ಗಂಗಾಧರ್ ತಿಲಕ್ ಏನು ಉದ್ಯಾನವನ ಇದೆ, ಈ ಒಂದು ಉದ್ಯಾನವನಕ್ಕೆ ಮದ್ಯಪ್ರಿಯರುಗಳ ಹಾವಳಿ ಹೆಚ್ಚಾಗಿದೆ. ಹೀಗಾಗಿ ಭಗತ್ ಸಿಂಗ್ ಕಾರ್ಯಕರ್ತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿವಾಗ ಏನು ಉದ್ಯಾನವನ ಇದೆ ಅಲ್ಲೇ ಇದ್ದೇವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಸ್ಥಳಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬಾಲ್ ಗಂಗಾಧರ್ ತಿಲಕ್ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಸಾಕಷ್ಟು ಜನರು ಕೂಡ ಈ ಒಂದು ಉದ್ಯಾನವನಕ್ಕೆ ಬರೋದು ಹೋಗೋದು ಮಾಡ್ತಾರೆ. ಆದರೆ ಈ ಒಂದು ಉದ್ಯಾನವನದ ಅಕ್ಕಪಕ್ಕದಲ್ಲಿ ಸುಮಾರು 3 ಬಾರ್ಗಳಿದ್ದಾವೆ. 3 ಬಾರ್ಗಳು ಇರೋದರಿಂದ ಇಲ್ಲಿ ಏನು ಮದ್ಯಪ್ರಿಯರು ಇರ್ತಾರೆ. ಬಾರ್ಗಳಿಂದ ಮದ್ಯವನ್ನು ತೆಗೆದುಕೊಂಡು ಬಂದು ಇದೇ ಒಂದು ಪಾರ್ಕ್ನಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸ್ಥಳೀಯರಿಗೆ ಕೂಡ ಸಾಕಷ್ಟು ಈ ಒಂದು ಇರುಸು ಮುರುಸು ಉಂಟಾಗ್ತಾ ಇದೆ. ಯಾಕಂತಂದರೆ ಈ ಒಂದು ಉದ್ಯಾನವನದಲ್ಲಿ ಈಶ್ವರ ದೇವಸ್ಥಾನ ಇದೆ. ಅದೇ ರೀತಿಯಾಗಿ ನವರಾತ್ರಿ ಅಂಗವಾಗಿ ಬನ್ನಿ ಮಹಾಕಾಳಿ ದೇವಸ್ಥಾನವೂ ಕೂಡ ಇದೆ. ಹೀಗಾಗಿ ಪ್ರತಿನಿತ್ಯ ಈ ಒಂದು ದೇವಸ್ಥಾನಕ್ಕೆ ಜನರು ಬರ್ತಾರೆ. ಆದರೆ ಅಕ್ಕಪಕ್ಕದಲ್ಲಿ ಬಾರ್ಗಳಿರೋದರಿಂದ ಜನರು ಮದ್ಯ ಸೇವನೆ ಮಾಡಿಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ದೇವಸ್ಥಾನದ ಪಕ್ಕದಿಂದ ಕೇವಲ 100 ಮೀಟರ್ ಒಳಗಡೆನೆ ಕೂಡ ಏನು ವೈನ್ ಇದೆ. ಈ ಒಂದು ವೈನ್ಲಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಅದೇ ಭಾಗದಲ್ಲಿ ನೋಡ್ತಾ ಇರ್ಬೋದು, ಈ ಪಕ್ಕದಲ್ಲಿನೂ ಕೂಡ ಇಲ್ಲಿ 2 ಬಾರ್ಗಳಿದ್ದಾವೆ. ಹೀಗಾಗಿ ಈ ಸ್ಥಳೀಯರಿಗೆ ಕೂಡ ಸಾಕಷ್ಟು ಒಂದು ಸಮಸ್ಯೆ ಆಗ್ತಾ ಇದೆ. ನಮಗೆ ಈ ಬಾರ್ಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಕೂಡ ಹೋಗಲು ಆಗ್ತಾ ಇಲ್ಲ ಅಂಥೇಳಿ. ಅದೇ ರೀತಿಯಾಗಿ ಉದ್ಯಾನವನ ಇರೋದರಿಂದ ವಯೋವೃದ್ಧರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮಹಿಳೆಯರು ಕೂಡ ಉದ್ಯಾನವನಕ್ಕೆ ಬರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಉದ್ಯಾನವನದಲ್ಲಿ ಸಾಕಷ್ಟು ಜನರು ಬಂದು ಮದ್ಯ ಸೇವನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಬಾರ್ನಲ್ಲಿ ಸ್ಥಳಾವಕಾಶ ಇದ್ದರೂ ಕೂಡ ಹೊರಗಡೆ ಈ ಡ್ರಿಂಕ್ಸ್ ಮಾಡಲು ಇವರು ಕೊಡ್ತಾ ಇದ್ದಾರೆ. ಹೀಗಾಗಿ ಉದ್ಯಾನವನದಲ್ಲಿ ಸಾಕಷ್ಟು ಜನರು ಬಂದು ಮದ್ಯಪಾನ ಸೇವನೆ ಮಾಡ್ತಾ ಇರೋದರಿಂದ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾಗಿ ಉದ್ಯಾನವನದಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಸೇವನೆ ಮಾಡಲು ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಭಗತ್ ಸಿಂಗ್ ಸಂಘಟನೆ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಅಬಕಾರಿ ಇಲಾಖೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.